ನಮ್ಮ ಮಕ್ಕಳು ಇಡೀ ಕರ್ನಾಟಕಕ್ಕೆ ರ್ಯಾಂಕ್ ಬರೋದಂದ್ರೆ ಉದಾಹರಣೆಯಾಗಿದ್ದಾರೆ ಇವತ್ತು ಇಡೀ ಕರ್ನಾಟಕಕ್ಕೆ. ಅದು ನಮ್ಮ ಹೆಮ್ಮೆಯ ವಿಷಯ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಧ್ಯೇಯ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಸೇವೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು. ಅದೇ ಮೌಲ್ಯಗಳು ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕೆಂಬುದೇ ನಮ್ಮ ಆಶಯ. ಅದರಂತೆ ನೀವೆಲ್ಲ ಮಕ್ಕಳು ಮಾಡ್ತಾ ಇದ್ದೀರಿ, ಮುಂದೆ ಮಾಡ್ತೀರಿ, ಮುಂದುವರಿಯುತ್ತದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಮಕ್ಕಳೇ, SSLC ಒಂದು ಅಂತ್ಯವಲ್ಲ, ಅವ್ರು ಹೇಳ್ಕೊಂಡಿದ್ದು ಒಂದು ಪ್ರಾರಂಭ. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ. ದೊಡ್ಡ ಕನಸುಗಳನ್ನು ಕಾಣ್ರಿ, ನಿರಂತರವಾಗಿ ಕಲೀರಿ, ಪರಿಶ್ರಮ ಎಂದಿಗೂ ಬಿಡಬೇಡಿ. ಯಶಸ್ಸಿನೊಂದಿಗೆ ವಿನಯವಿರಬೇಕು ನಿಮ್ಮ ಅದೇ ಆಭರಣ ಸರ್ ಹೇಳಿದ್ರು. ಬರೀ ವಿದ್ಯಾಭ್ಯಾಸದಲ್ಲ, ನೀವು ವಿನಯ ಇರಲಿಲ್ಲ ಅಂದ್ರೆ ನೀವು ಒಬ್ರು ಸ್ವಾಭಿಮಾನಿಗಳಾಗಿ ಒಂಥರ ಇದು ಬರ್ತದ. ಅದು ವಿನಯ ಇರ್ಬೇಕು ನಿಮ್ ಕಡೆ. ಗುರುಗಳಿಗಾಗ್ಲಿ, ತಂದೆ ತಾಯಿಗರಾಗ್ಲಿ ಅವ್ರಿಗೆ ವಿನಯ ಮತ್ತು ಗೌರವ ಕೊಡ್ರಿ. ಅದು ನೀವು ಬಹಳ ಜಾಸ್ತಿ ಮಟ್ಟಕ್ಕೆ ಹೋಗ್ತದೆ. ಗುರು ಇದ್ರೆ ಗುರು ಮತ್ತು ತಂದೆ ತಾಯಿ ಹಿರಿಯರಿಗೆ ಆಶ್ವಾಸ ಇರ್ತಂದ್ರೆ ನಿಮ್ಮ ಪರಿಶ್ರಮಕ್ಕೆ ಯಶಸ್ಸು ಇರ್ತದೆ. ಅದಕ್ಕೆ ಹಿರಿಯರಿಗೂ ಮರ್ಯಾದೆ ಕೊಡೋದು ಕಲಿಬೇಕು. ಅವ್ರು ಹೇಳಿದ ಉದಾಹರಣೆಗೆ ಅವರೇ ಉದಾಹರಣೆ ನೀವು ಕಲೀರಿ. ವಿದ್ಯಾರ್ಥಿ ಜೊತೆ ಒಳ್ಳೆ ಸಂಸ್ಕೃತಿನ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ರು, ಅದು ನೀವು ಮಾಡಿ. ಈ ಸಾಧನೆ ಕಾರಣದ ಎಲ್ಲ ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಸರ್ಗಳಿಗಾಗಲಿ, ದಾಯಿಗಳಿಗಾಗಲಿ ಮತ್ತು ಗುರುಗಳಿಗಾಗಲಿ. ನಿಮ್ಮ ಪರಿಶ್ರಮದಲ್ಲಿ ಇಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ರೂಪುಗೊಂಡಿದ್ದಾರೆ. ಇಂದು ಸನ್ಮಾನಿತರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಮತ್ತು ಜೀವನ ಯಶಸ್ವಿಯಾಗಲಿ ಎಂದು ಪೂಜ್ಯರ ಆಶೀರ್ವಾದದೊಂದಿಗೆ ಹಾರೈಸುತ್ತೇನೆ. ಶರಣರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಜೀವನದಲ್ಲಿ ನೀವು ಯಶಸ್ಸು ಕಾಣಿರಿ. ಮಕ್ಕಳೇ, ನಿಮ್ಮ ಕನಸು ಚಿಕ್ಕದಾಗಿರಬಾರದು, ಗುರಿ ದೊಡ್ಡದಾಗಿರಬೇಕು. ನಿಮ್ಮ ಪ್ರಯತ್ನವೂ ಕೂಡ ದೊಡ್ಡದಾಗಿರಬೇಕು. ಯಶಸ್ಸು ಬುದ್ಧಿವಂತರಿಗೆ ಮಾತ್ರ ಸೀಮಿತ ಇಲ್ಲ. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಯಶಸ್ಸು ಸಿಗುತ್ತದೆ. ಒಂದು ಸೋಲು ಜೀವನವನ್ನು ನಿರ್ಧರಿಸುವುದಿಲ್ಲ, ಆದ್ರೆ ಒಂದು ಪ್ರಯತ್ನ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಅದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಫಲ ಸಿಗ್ತದೆ. ಅವ್ರೇನ್ ಹೇಳಿದ್ರೆ 10th 70-75 ಆದ್ರೆ PSC ಗೆ ರ್ಯಾಂಕ್ ಬಂದೆ, ಇವತ್ತ IPS ಆಫೀಸರ್ ಆಗಿ ಅವರೇ ಒಂದು ದೊಡ್ಡ ಉದಾಹರಣೆ ಇದೆ ನಿಮ್ಗೆ. ಅದಕ್ಕೆ ನೀವು ಪ್ರಯತ್ನ ಮಾಡ್ತಾನೆ ಇರ್ರಿ. ಇನ್ನೊಂದು ನೀವು ನಂಬಿಕೆ ಇರ್ಲಿ. ನೀವು ನಂಬಿದ್ರೆ ಜಗತ್ ನೀವು ನಂಬ್ತದ. ನಿಮ್ ಮೇಲೆ ನೀವು ವಿಶ್ವಾಸ ಇಟ್ಕೊಂಡು ಸಾಧನೆಗಳನ್ನು ಮಾಡಿರಿ. ಪ್ರತಿದಿನ ಒಂದೊಂದು ಹೆಜ್ಜೆ ಸಣ್ಣ ಸಣ್ಣ ಪ್ರಯತ್ನಗಳು ನಿಮ್ಮ ದೊಡ್ಡ ಯಶಸ್ಸಿಗೆ ಕಾರಣ ಆಗುತ್ತದೆ. ಇಂದು ನೀವು ಪುಸ್ತಕದ ಮುಂದೆ ಬೇರು ಸುರಿಸಿದ್ರೆ ನಾಳೆ ಯಶಸ್ವಿ ವೇದಿಕೆಗೆ ನೀವು ಗೌರವ ಸಲ್ಲುತ್ತದೆ. ಭಯ ಬಿಟ್ಟು ಧೈರ್ಯವನ್ನು ಹಿಡಿಯಿರಿ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿರಿ. ಯಶಸ್ಸು ನಿಮ್ಮ ಹಿಂದೆ ನಿಮಗೆ ಬರುತ್ತದೆ. ಹಿರಿಯರಿಗೆ ಮರ್ಯಾದೆ ಕೊಡಿರಿ, ಶಿಸ್ತು ಪಾಲನೆ ಮಾಡಿರಿ. ಡಿಸಿಪ್ಲಿನ್ ಮೊದಲು ಬೇಕು ಮಕ್ಕಳಿಗೆ. ಮುಂದಿನ ವರ್ಷ ಈ ವೇದಿಕೆಯಲ್ಲಿ ಕುಳಿತುವ ಗಣ್ಯರು ಅದು ನಾವು ನಿಮ್ಮ ಹೆಸರನ್ನು ಕರೆದಿ ಸನ್ಮಾನಿಸಬೇಕು. ಆತನಿಗಾಗಿ ಇಂದಿನಿಂದಲೇ ಶ್ರಮ ಮಾಡಬೇಕು. ನೀವು ಮಾಡಬಹುದು, ನೀವು ಸಾಧಿಸಿ ತೋರಿಸ್ತೀರಿ, ಮಾಡ್ತೀರಿ. ಆ ಶಕ್ತಿ ನಿಮ್ಮೆಲ್ಲರೂ ಬಳಿ ಇದೆ. ಅದಕ್ಕೆ ಮುಂದಿನ ವರ್ಷದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಪ್ಲೀಸ್ ಮಾಡ್ತೇವೆ. ಎಲ್ಲರೂ ಸನ್ಮಾನ ಮಾಡಿ ಅನ್ನೋದೇ ನನ್ನ ಆಶಯ ಇದೆ.